ಇಂಡಸ್ಟ್ರಿ ಹೆಂಗೆ ಏಳಿಗೆ ಆಗುತ್ತೆ ಅಂತ. ಯಾಕಂದ್ರೆ ಪಕ್ಕದ ಇಂಡಸ್ಟ್ರಿನಲ್ಲಿ ಮೋಹನ್ ಲಾಲ್, ಮಮ್ಮೂಟಿ ಅವರೆಲ್ಲನೂ ವರ್ಷಕ್ಕೆ ಕನಿಷ್ಠ 4-5 ಸಿನಿಮಾಗಳು ಹೊಡೆದಾಕ್ತಾರೆ ಈ ವಯಸ್ಸಲ್ಲೂ ಕೂಡ. ಅವ್ರು ಎಂಪುರಾನ್ ಸಿನಿಮಾ ಮಾಡಿದ್ರು, ಇಮ್ಮಿಡಿಯೇಟ್ ಮತ್ತೊಂದು ಮಾಡಿದ್ರು, ಈ ಥರದ್ದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಲ್ಲಿ ಆ ಥರದ ಬೆಳವಣಿಗೆ, ಆ ಥರದ ಮನಸ್ಥಿತಿಗಳು ಯಾಕಿಲ್ಲ? ಕೆಲವು ಸಲ ಆಗುತ್ತೆ ಸರ್, ಕೆಲವು ಸಲ ಮೇ ಬಿ ಪ್ರೊಡಕ್ಷನ್ ಕಡೆಯಿಂದ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಡೇಟ್ಗಳಿಂದ ಆಗ್ಬೋದು, ಇಲ್ಲ ಡೈರೆಕ್ಟರ್ ಸಮಸ್ಯೆಗಳಿಂದ ಆಗ್ಬೋದು. ಆಮೇಲೆ ನಮಗೆ ಒಳಗಡೆ ಏನು ನಡೆದಿದೆ ಅಂತ ಗೊತ್ತಿಲ್ಲ ಸರ್. ನೀವು ನೋಡಿ, ಈಗ ಮ್ಯಾಕ್ಸ್ ಸಿನಿಮಾ ಸುದೀಪ್ ಅವರು ಒಂದು 4-5 ಮಂತ್ಸಲ್ಲೇ ರಿಲೀಸ್ ಮಾಡಿದ್ರು ಅದನ್ನ. ಅವ್ರಿಗೆ ಕೇಪಬಿಲಿಟಿ ಇದೆ, ಕೆಪಾಸಿಟಿ ಇದೆ. ಆ ಥರ ಸಿನಿಮಾ ಸಬ್ಜೆಕ್ಟು ಆ ಥರ ಬಂದಾಗ ಕೆಲವು ಸಿನಿಮಾಗಳು, ಈಗ ಟ್ಯಾಕ್ಸಿಕ್ ಆಗ್ಬೋದು, ಇನ್ನು ಕಾಂತಾರ ಆಗಿರ್ಬೋದು, ಅಲ್ಲ ಬಿಗ್ ಸ್ಕೇಲ್ ಸಿನಿಮಾಗಳು, ಆ ವಿಜುವಲ್ ಬ್ಯೂಟಿ ಅವೆಲ್ಲ ಟೈಮ್ ಹಿಡಿಯುತ್ತೆ. ಡೈರೆಕ್ಟ್ರಾಗಿ ನನಗೆ ಗೊತ್ತಿರುತ್ತೆ, ಆ ಥರ ಇರುತ್ತೆ. ಅದು ಡಿಪೆಂಡ್ ಅಪಾನ್ ಆ ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟ್ರ್ ಮೇಲೆ ಹೋಗುತ್ತೆ ಸರ್. ಅದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಡೈರೆಕ್ಟ್ರು ಪ್ರೊಡ್ಯೂಸರ್ಗೆ ಯಾವ ಥರ ಕನ್ವಿನ್ಸ್ ಮಾಡಿರ್ತಾರೆ, ಪ್ರೊಡ್ಯೂಸರ್ ಅವ್ರಿಗೆ ಆ ಥರ ಏನು ಹೇಳಿರ್ತಾರೆ, ಎಷ್ಟಾದ್ರು ಖರ್ಚಾಗಲಿ ಮಾಡಿ ತಲೆ ಕೆಡಿಸ್ಕೋಬೇಡಿ ಅಂತ ಕಾನ್ಫಿಡೆಂಟಾಗಿ ಹೇಳಿರ್ಬೋದು. ಅದು ಅವ್ರ ಮಧ್ಯೆ ನಡೆದಿರೋಂಥ ವಿಷಯ. ನಮ್ಮಲ್ಲಿ ಮಾಡ್ತಾರೆ ಸರ್, ಮಾಡೋದಕ್ಕೇನಿಲ್ಲ. ನಾನು ಹೇಳಿಲ್ಲ ಸರ್, ಪ್ರೊಡ್ಯೂಸರ್ ಭದ್ರವಾಗಿರ್ಬೇಕು. ಪ್ರೊಡ್ಯೂಸರ್ ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರ್ತದೆ. ಸೂಪರ್ ಸರ್. ಆ್ಯಸ್ ಅ ಸೀನಿಯರ್ ಡೈರೆಕ್ಟರ್ ಆಗಿ, ಮೋರ್ ದನ್ ಸೀನಿಯರ್ ಡೈರೆಕ್ಟರು, ಒಬ್ಬ ಡಿಸಿಪ್ಲಿನೇಡ್ ಡೈರೆಕ್ಟರ್ ಆಗಿ ಈಗಿನ ಜನ್ರೇಷನ್ ಡೈರೆಕ್ಟರ್ಸ್ಗೆ, ಅಥವಾ ನಾನು ರಾತ್ರಿ ನನ್ನ ಒಂದು ಸಿನಿಮಾ ಮಾಡಿಬಿಡ್ಬೇಕು, ರಿಲೀಸ್ ಮಾಡಬೇಕು, ದೊಡ್ಡ ಮಟ್ಟಿಗೆ ಹೆಸರು ಮಾಡಿಬಿಡ್ಬೇಕು ಅಂತಕ್ಕಂಥ ತುಡಿತದಲ್ಲಿ ಬರ್ತಾರಲ್ಲ, ಅಂಥವ್ರಿಗೆ ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತಾರೆ ಸರ್? ಸರ್, ಕೆಲವರು ಏನು ವರ್ಕ್ ಮಾಡಿದೇನೂ ಕೂಡ ಡೈರೆಕ್ಟ್ರಾಗಿ ಗೆದ್ದವರು ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಕೆಲವರು ತುಂಬ ವರ್ಕ್ ಮಾಡಿ ಸೋತವರು ಇದ್ದಾರೆ. ಆ ನಿಟ್ಟಲ್ಲಿ ನಾನೇನು ಹೇಳೋದು ಅಂತಂದರೆ ಅಲ್ಟಿಮೇಟು ಈಗ ಗೆದ್ದಿರೋದಕ್ಕೆ, ಈಗ ರಾಜ್ಕುಮಾರ್ ಅವರು, ರಜನಿಕಾಂತ್ ಏನಕ್ಕೆ ಸರ್ ಸಸ್ಟೈನ್ ಆಗಿರೋದು? ಒಂದು ಸಲ ಕತೆ ಕೇಳ್ಬಿಟ್ಮೇಲೆ ಮುಗೀತು. ಅವರು ಡೈರೆಕ್ಟರ್ ಹ್ಯಾಂಡ್ ಓವರ್. ಅವರು ಏನು ತೆಗಿತೀರಾ, ಏನು ಮಾಡಿ, ಪುನೀತ್ ಅವರು, ದರ್ಶನ್ ಅವರೆಲ್ಲ ಅಷ್ಟೇ, ಏನು ತೆಗಿತೀರಾ, ಏನು ಮಾಡ್ತೀರಾ, ಏನು ಡಿಸ್ಕಷನ್ ಅಷ್ಟೇ ಅವ್ರದ್ದು ಮಾತಾಡೋದು. ಆ ಥರ ಇದ್ದಾಗ ಅವರೆಲ್ಲ ಆ ಸಸ್ಟೈನಿಟಿ ಬರುತ್ತೆ. ನಾನೇನು ಹೇಳೋದು ಅಂದರೆ, ಸ್ವಾತಂತ್ರ್ಯ ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟ್ರಿಗೆ ಕತೆ ಹೇಳಿದ್ಮೇಲೆ ಬಿಟ್ಬಿಡ್ಬೇಕು, ಅವ್ರ ಪಾಡು ಮಾಡ್ತಾರೆ ಅಂತ. ಸಿನಿಮಾ ನೋಡಿ, ಆಮೇಲೆ ನಿಮ್ಮ ವರ್ಷನ್ ಏನಿದೆ ಹೇಳಿ ಮಾಡಿ ಕನ್ವಿನ್ಸ್ ಮಾಡಿ, ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡಿ. ಸಿನಿಮಾ ಇಸ್ ಎ ಕನ್ವಿನ್ಸಿಂಗ್ ಸರ್. ಪ್ರೊಡ್ಯೂಸರ್ಗೆ ಸೀನಿಂಗ್ ಮಾಡಬೇಕು ಅಂದರೆ ಹೆಂಗೆ ಮಾಡುತ್ತೆ, ಅಷ್ಟು ಖರ್ಚಾಗಲ್ಲ ಅಂದರೆ ಕನ್ವಿನ್ಸ್ ಮಾಡ್ಬೇಕು. ನಾನು ಕೂತ್ಕೊಂಡು ಸರ್ ಈ ಥರ ಶಾರ್ಟ್ ತೆಗಿತೀನಿ, ಇಷ್ಟು ಚೆನ್ನಾಗಿ ಬರ್ಬೇಕು, ಇಷ್ಟು ಚೆನ್ನಾಗಿ ಬಂದಾಗ ಇಷ್ಟ ಆಗುತ್ತೆ ಸರ್, ಕನ್ವಿನ್ಸ್. ಟೋಟಲ್ ಎಲ್ಲ ಕನ್ವಿನ್ಸಿಂಗು. ಸುಮ್ಮನೆ ಏನೋ ವೇಗಾಗಿ ಮಾಡೋಕ್ಕಾಗಲ್ಲ, ಕನ್ವಿನ್ಸ್ ಮಾಡಬೇಕು. ನೀವೆಷ್ಟು ಆರ್ಟಿಸ್ಟ್ಗಳನ್ನ, ಪ್ರೊಡ್ಯೂಸರ್ಗಳನ್ನ, ಇನ್ನೊಬ್ರನ್ನ ಕನ್ವಿನ್ಸಿಂಗಾಗಿ ಮಾಡ್ತೀರಾ, ಆ ಕನ್ವಿನ್ಸಿಂಗಾಗಿ ಮಾಡಿ. ದಾಕ್ಷಿಣ್ಯಕ್ಕೇನೋ ಮಾಡೋಕ್ಕೋಡಿ, ಯಾರ್ದೋ ಒಂದು ಆಸೆಗೋಸ್ಕರ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಮಾಡೋಕ್ಕೋಗಿ. ಅದು ನಿಮ್ಮ ಲೈಫ್. ಈಗ ಒಂದು ಸಿನಿಮಾ ಗೆದ್ರೆ ಒಬ್ಬ ಡೈರೆಕ್ಟ್ರಿಗೆ ಇನ್ನೊಂದು ಸಿನಿಮಾ ಸಿಗುತ್ತೆ. ಹೌದು, ನಿರ್ಮಾಪಕರಿಗೂ ಅಷ್ಟೇ. ಆ ಸಿನಿಮಾ ಗೆದ್ರೆ ಇನ್ನೊಂದು ಸಿನಿಮಾಗಳು ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ. ಅದೇ ಆರ್ಟಿಸ್ಟ್ ಅವರು ಒಂದು ಸಿನಿಮಾ ಸುಮಾರಾಗಿ ಓಡಿದ್ರು ಇನ್ನೂ 5 ಸಿನಿಮಾ ಮಾಡ್ತಾರೆ. ನಮಗೆ ಲೈಫ್ ಕಮ್ಮಿ ಸರ್ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ. ಅಲ್ಲ, ಅವ್ರಿಗೆ ಸೋತ್ರೂ ಸೇಮ್ ರೆಮ್ಯುನರೇಷನ್ ಇರುತ್ತೆ, ಗೆದ್ರೂ ದಟ್ ಈಸ್ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಜನರ ಪ್ರೀತಿ ಅವ್ರಿಗೆ ಜಾಸ್ತಿ ಕೊಡ್ತಾರೆ. ಮೇ ಬಿ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ನಾನೇನು ಹೇಳೋದು ಅಂದರೆ, ಒಬ್ಬ ಡೈರೆಕ್ಟರ್ ಆದವರು ಫಸ್ಟು ನೀನು ಗೆಲ್ಲಬೇಕು ಅಂತ ಪ್ರಯತ್ನ ಪಡಬೇಕು. ನೀನು ಯಾವುದೇ ಅಡೆತಡೆ ತೊಂದರೆ ಏನೇ ಸೈಡ್ ಇದ್ದು ಅಂದರೆ ನೀನು ಬೇಗ ಹೇಳ್ಬಿಡು. ಅದರಿಂದ ಏನು ಉಪಯೋಗ? ನೀನು ಗೆದ್ದರೆ ಪುನಃ ನಾಳೆ ನೀನು ಕರೆಯೋದೇ ಇಲ್ಲ, ನೀನು ಸೋತ್ರೆ ಯಾರೂ ಕರೆಯೋಲ್ಲ. ಅದಕ್ಕೆ ಹೇಳೋದು, ನಾನು ಗೆಲ್ಲಬೇಕು ಅಂತ ಕೆಲಸ ಮಾಡಬೇಕು ಅಷ್ಟೇ ಹೊರತು ಇನ್ನೊಬ್ಬರು ದಾಕ್ಷಿಣ್ಯಕ್ಕೋಸ್ಕರ ಕೆಲಸ ಮಾಡ್ಬೋದು. ಅದು ನನ್ನ ಪಾಲಿಸಿ ಸರ್ ಅಷ್ಟೇ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ನೀವೆಲ್ಲ ಇದ್ದಾಗ, ಅಣ್ಣ ಅವ್ರು ಇದ್ದಾಗ ಎಲ್ಲ ಒಂದು ಹೋಲ್ಡಿಂಗ್ ಇತ್ತು. ಅವರೊಂದು ಫೋನ್ ಕಾಲ್ ಮಾಡಿದ್ರೆ ಅಥವಾ ಒಂದು ಕರೆ ಕೊಟ್ಟರೆ ಎಲ್ಲರೂ ಅದಕ್ಕೆ ಬದ್ಧವಾಗಿರ್ತಾ ಇದ್ರು. ಬಟ್ ಇವಾಗ ಆ ಹೋಲ್ಡಿಂಗ್ ಎಲ್ಲ ತಪ್ಪೋಗಿದೆ ಅಂತ ಅನಿಸುತ್ತೆ. ಅಲ್ಲ, ನಾಯಕತ್ವ ಅಂತಂದರೆ ಮುಂಚೆ ರಾಜ್ಕುಮಾರ್ ಅವರು ಅಷ್ಟೇ ಬರ್ತಾರೆ ಅಂತಂದ್ರೆ ಕಷ್ಟ ಇರ್ತಿತ್ತು ಸರ್, ಎಲ್ಲ ಇದು ನೋಡು. ಆಮೇಲೆ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ಎಲ್ಲರೂ ಅಲ್ಲೋಗ್ತಿದ್ರು, ಈ ಪೊಲಿಟಿಕ್ಸರಾಗಲಿ ಇಲ್ಲೊಬ್ಬರಾಗಲಿ. ಅಂದರೆ ಆ ಮಟ್ಟದ ವರ್ಚಸ್ಸು, ಆ ಥರ ಒಂದು ಇದು ಅವ್ರಿಗಿತ್ತು. ಈಗ ಏನು ಅಂಬರೀಷ್ ಅವ್ರು ಇದ್ರು ಆಗ. ಬಟ್ ಶಿವಣ್ಣ ಪಾಪ ಅವ್ರಿಗೆ ವಹಿಸ್ಕೊಳ್ಳೋಕ್ಕಾಗಲ್ಲ. ಅವರು ಸಾವನ್ನೇ ಗೆದ್ದು ಬಂದರು. ಶಿವಣ್ಣ ಅವ್ರ ಮೇಲೆ ನಾವು ಪ್ರೆಷರ್ ಹಾಕೋಕ್ಕಾಗಲ್ಲ. ಶಿವಣ್ಣ ಅವರು ನಿಮಗೆ ಬಯೋದೇ ಇಲ್ಲ. ಅವರು ನಾನು ತಪ್ಪು ಮಾಡಿದ್ರೆ ಕರೆದು ನೀವು ಮಾಡಿಲ್ಲ ಕಣ ತಪ್ಪು ಅನ್ನಲ್ಲ, ಪಾಲಿಶಾಗಿ ಮಾತಾಡ್ತಾರೆ. ನೋಡಮ್ಮ ಹಿಂಗೆ ಮಾಡಮ್ಮ ನೀನು ಹಂಗೆ ಅಂತ. ಪ್ರತಿಯೊಬ್ಬರೂ ಪ್ರೀತಿ ಮಾಡೋಂಥ ಕ್ಯಾರೆಕ್ಟರ್ ಅದು. ಯಾರ ಬಗ್ಗೆ ಕೆಟ್ಟದ್ದನ್ನು ಥಿಂಕ್ ಮಾಡದೇ ಇರೋಂಥ ಕ್ಯಾರೆಕ್ಟ್ರು. ಅವ್ರಿಗೆ ಗೊತ್ತು, ನಾನು ಯಾರಿಗೂ ಬೈಯಲ್ಲ, ನನ್ನ ಕೆಲ ಆಗಲ್ಲ ಇದು ಅಂತ. ಅದು ಪಾಪ ರವಿ ಸರ್ಗೆ ಹೇಳ್ತಾರೆ, ನಮ್ಮ ಬ್ರದರ್ ಇದ್ದಂಗೆ ಅವ್ರು ಮಾಡ್ತಾರೆ ಅಂತ. ಬಟ್ ಅವರು ಇನ್ಶಿಯೇಟ್ ಕೆಲಸ ನನಗಿಂತ ಶಿವಣ್ಣನೇ ಮಾಡ್ತಾರೆ ಅಂತ ಒಬ್ರಿಗೊಬ್ರಿಗೆ ಹೇಳ್ತಾರೆ. ಅದು ನಾಯಕತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಟೋಟಲ್ ಇಂಡಸ್ಟ್ರಿ ಒಗ್ಗಟ್ಟಾಗಿರ್ಬೇಕಷ್ಟೇ. ಈಗೋಸ್ ಇರ್ಬಾರ್ದು ಸರ್. ಎಲ್ಲಿ ಒಳ್ಳೆ ಈಗೋಸ್ ಎಲ್ಲಿರಲ್ಲ ಅಲ್ಲಿ ಒಳ್ಳೇದಾಗುತ್ತೆ ಅಷ್ಟೇ. ಎಲ್ಲಿ ಈಗೋಸ್ ಇರುತ್ತೆ, ನಾನು ಕರೆದಾಗ ಅವರೇ ಕರೆದಾಗ ನಾನೇ ಯಾಕೆ ಹೋಗ್ಬೇಕು, ಅವ್ನಿಗೆ ಯಾಕೆ ನಾನು ಹೋಗ್ಬೇಕು, ಅವ್ನು ಬಂದಾಗ ನಾನೇ ಹೇಗೆ ಹೋಗ್ಬೇಕು ಅನ್ನೋದಿದ್ದಾಗ ಅಷ್ಟೇ. ಆಮೇಲೆ ಪ್ರತಿಯೊಂದು ಕೂಡ ಒಂದಕ್ಕೊಂದು ಮ್ಯೂಚುವಲ್ ಆಗಿ ಸೇರ್ ಮಾಡೋಂಥ, ಪ್ರೀತಿಯಿಂದ ಮಾಡೋಂಥ ಕೆಲಸ ಸರ್. ಅದರಲ್ಲಿ ಈಗ ಒಬ್ಬ 4 ಜನ ಬಂದರೂ ಇನ್ನೊಬ್ಬರು ಬರಲಿಲ್ಲ ಅಂತಂದರೆ ಅದು ಬೇರೆ ಥರ ಆಗುತ್ತೆ. ಅದು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಮೀಡಿಯಾದಲ್ಲಿ. ಬರಲಿಲ್ಲ ಅಂದ ತಕ್ಷಣ ನಿಮ್ಮಿಂದನೇ ಸ್ಟಾರ್ಟ್ ಆಗುತ್ತೆ ಅದು.
ಆಮೇಲೆ ಪ್ರತಿಯೊಬ್ಬರು ಅವ್ರವ್ರ ಅಭಿರುಚಿ ಸರ್. ಎಸ್ಪೆಷಲಿ ಈ ಜನ್ರೇಷನ್ ಅವರು ಒಗ್ಗಟ್ಟು ಅನ್ನೋದಕ್ಕೆ ಸೇರೋದೇ ಇಲ್ಲ ಸರ್. ಎಲ್ಲೋ 4 ಜನ ಒಂದ್ ಕಡೆ ಸೇರೋದೇ ಇಲ್ಲ. ಆ ಥರದೊಂದು ಮನಸ್ಥಿತಿಗಳು ಪರಿಸ್ಥಿತಿಗಳು ಈಗ ಪ್ರೆಸೆಂಟ್ ಇದೆ, ಅದು ಮನಸ್ಥಿತಿ ಇದೆ, ಎಲ್ರಿಗೂ ಗೊತ್ತು. ಎಲ್ಲರೂ ಅದನ್ನು ಓಪನ್ ಆಗಿ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರವ್ರ ಇಷ್ಟ ಸರ್. ಈಗ ನೀನು ಬರಲೇಬೇಕು ನಾನು ಕರೆದ ತಕ್ಷಣ ಅಂತ ಹೇಳಕ್ಕೆ ನಾನು ಯಾರು ಸರ್? ಅವ್ರು ನನ್ನ ಕಂಡ್ರೆ ಪ್ರೀತಿ ಇದ್ರೂ ಬಂದೇ ಬರ್ತಾರೆ, ನನ್ನ ಕಂಡ್ರೆ ಪ್ರೀತಿ ಇಲ್ಲ ಅವ್ರಿಗೆ ಪ್ರಾಬ್ಲಮ್ ಇಂದನೂ ಬರೋಲ್ಲ ಅಷ್ಟೇ. ಬಟ್ ಅವ್ರನ್ನ ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಅವರಿಂದ ಬೇರೆ ಏನು ಸಮಸ್ಯೆ ಆಗಿದೆ ಯಾರಿಗೆ ಗೊತ್ತು. ಈಗ ಇನ್ನೊಬ್ರು ಅದೇ ಆಗಲೇ ಹೇಳಿದ್ನಲ್ಲ, ಅವ್ರ ಮೈಂಡ್ ಸೆಟ್ಟಿಂಗು ನನ್ನ ಸ್ಟೇಟಸ್ ಅಲ್ಲ ಅಂತ ನಾನು ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತಲ್ಲ. ಅವ್ರವ್ರು ತಿಳ್ಕೋಬೇಕು. ಆಮೇಲೆ ಎಲ್ಲರೂ ಹೆಲ್ತಿ ಆಗಿರಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದಾಗ ಎಲ್ಲರೂ ಸೇರ್ಬೇಕು ಸರ್ ಅಷ್ಟೇ. ಅದು ಅವ್ರವ್ರ ಇಷ್ಟ. ಅದು ನಾವು ಒಬ್ಬರನ್ನ ಇಂಡಿವಿಜುವಲ್ ಆಗಿ ಇವ್ರು ಪರ್ಟಿಕ್ಯುಲರಾಗಿ ಯಾರನ್ನೂ ಮೆನ್ಷನ್ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಗೆ ರೈಟ್ಸ್ ಇಲ್ಲ ಅದನ್ನು ಮಾಡೋಕ್ಕೆ. ಎಸ್ ಮಹೇಶ್ ಸರ್, ನೆಕ್ಸ್ಟ್ ಪ್ಲಾನ್ಸ್ ಏನು ಸರ್ ನಿಮ್ಮದು ಸಿನಿಮಾಗಳು? ನೆಕ್ಸ್ಟ್ ಸುಮಾರು ಸಣ್ಣ ಗ್ಯಾಪ್ ತಗೊಂಡ್ಬಿಟ್ಟು ಅಂತ. ಗ್ಯಾಪ್ ಅಂದರೆ ತುಂಬ ಗ್ಯಾಪ್ ಆಯಿತು, ಹೆಚ್ಚು ಕಮ್ಮಿ ಒಂದು 4 years ಆಯ್ತೇನೋ. ಅದಾದಮೇಲೆ ಈಗ ಒಂದು ಮಾಡ್ತಿದ್ದೆ ಅಮ್ಮ ಅಂತ ಒಂದು ಸಿನಿಮಾ ಮಾಡಿದೆ, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ. ಬಟ್ ಬೇರೆ ಸಿನಿಮಾ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇದೆ, ಒಂದಷ್ಟು ಹೊಸಬ್ರಿಗೆ ಮಾಡೋ ಅಂಥದ್ದು ಒಂದು ಐಡಿಯಾಗಳಿದೆ. ಇಲ್ಲ ಕಮರ್ಷಿಯಲ್ ಆಗಿ ಮಾಡಬೇಕು ಅಂತಂದಾಗ ಅವರು ಡೇಟ್ ಅವೈಲಬಿಲಿಟಿ ನಿಮಗೆ ಗೊತ್ತು. ಪುನೀತ್ ಅವರಿಲ್ಲ, ದರ್ಶನ್ ಅವ್ರದ್ದು ಹಿಂಗೆ, ಆಮೇಲೆ ಎಷ್ಟು ಔಟ್ ಆಫ್ ಕ್ವಶನ್ ನಮಗೆ ಅವ್ರದ್ದೇ ಅಂತ ಒಂದೊಂದು ಸರ್ಕಲ್ಗಳು ಕೆಲವ್ರಿಗೆ ಇರ್ತವೆ. ಅದನ್ನೆಲ್ಲ ನೋಡ್ಕೊಂಡು ಬ್ಯಾಲೆನ್ಸ್. ಸಿನಿಮಾ ಅಂತೂ ಮಾಡಲೇಬೇಕು ಸರ್, ನಮ್ಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ದರ್ಶನ್ ಅವ್ರು ಅನ್ನೋದಕ್ಕೆ ನೆನಪಾಯ್ತು, ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರಾ ಸಿನಿಮಾಗಳಿಗೆ. ಸೊ ಈ ಥರದೊಂದು ಇದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಅಪ್ಪು ಅವರ ಅನುಪಸ್ಥಿತಿ, ಮತ್ತೊಂದು ಕಡೆ ದರ್ಶನ್ ಅವರ ಅನುಪಸ್ಥಿತಿ ಚಿತ್ರರಂಗಕ್ಕೆ ತುಂಬ ಬಿಗ್ ಲಾಸ್ ಅಂತ ಅನಿಸ್ತಿದೆಯಾ ಸರ್? 100% ಸರ್, 100% ಬಿಗ್ ಲಾಸಿಂಗ್. ಇದು ಕಮರ್ಷಿಯಲ್ ಹೀರೋಗಳು ಇಬ್ಬರು, ಅಂದರೆ ಜನನ ಕ್ರೌಡ್ ಪುಲ್ ಮಾಡೋವಂಥ ಹೀರೋಗಳು. ಪುನೀತ್ ಅವರು ದರ್ಶನ್ ಸಿನಿಮಾ ಅಂದರೆ ನೀವು ಉತ್ತರ ಕರ್ನಾಟಕ ಆಗಿರ್ಬೋದು, ನಮ್ಮ ಮೈಸೂರು ಬೆಲ್ಟ್ ಆಗಿರ್ಬೋದು, ಈ ಬ್ಯಾಂಗ್ಳೂರ್ ಆಗಿರ್ಬೋದು, ಸಿಕ್ಕಾಪಟ್ಟೆ. ಆಮೇಲೆ ಜನಕ್ಕೆ ಏನು ಗೊತ್ತಾ ಸರ್, ಅವರು ಸ್ಕ್ರೀನ್ ಮೇಲೆ ಏನು ನೋಡ್ತಾರೆ ಅಷ್ಟನ್ನೇ ಎಂಜಾಯ್ ಮಾಡ್ತಾರೆ ಅವರು. ಹೊರಗಡೆದೆಲ್ಲ ತಗೊಳಕ್ಕೆ ಹೋಗಲ್ಲ. ನಿಜವಾಗ್ಲೂ ತುಂಬ ಲಾಸ್ ಅನಿಸುತ್ತೆ ನಮ್ಮ ಸರ್. ನಾನು ಸುಮಾರು ನಿರ್ದೇಶಕರಿಗೆ, ನಿರ್ಮಾಪಕರುಗಳಿಗೆ, ಅಪ್ಕಮಿಂಗ್ ಡೈರೆಕ್ಟರ್ಸ್ಗಳಿಗೆ ಎಲ್ರಿಗೂ ಅದೊಂಥರ ಲಾಸ್ ಅಂತಲೇ ಅನಿಸ್ಬೋದು ಸರ್. ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ, ಕೆಲವೆಲ್ಲ ಒಂದು ಕೆಟ್ಟಗಳಿಗೆ ಅಂತಿರ್ತಾವಲ್ಲ, ಒಳ್ಳೆಯದಾಗುತ್ತೆ. ನಾವು ಆಮೇಲೆ ಇನ್ನೊಂದೇನು ಅಂದರೂ, ನನಗೆ ದರ್ಶನ್ ಬಗ್ಗೆ ನನಗೆ ಯಾವಾಗಲೂ ಗುರುಗಳೇ ಅಂತಲೇ ಪ್ರೀತಿಯಿಂದ ಕರೆಯೋದವರು. ನಾನು ಎಲ್ಲಿ ಸಿಕ್ಕಿದ್ರು, ಈಗ ಮೊನ್ನೆ ಸಿಕ್ಕಿದಾಗಲೂ ಒಂದು ಯಾವುದೋ ಮದುವೆಯಲ್ಲಿ ಸಿಕ್ಕಿದ್ರು ಅವರು ಬಂದಾಗ, ಏನು ಗುರುಗಳೇ ಹೇಗಿದ್ದೀರಾ ಅಂದ್ರೆ, ನೀವು ಹೆಂಗಿದ್ದೀರಾ ನೋಡಿ ಗುರುಗಳೇ ಹೆಂಗಿದ್ದೀನಿ ಚೆನ್ನಾಗಿದ್ದೀರಾ ಅಂದರೆ ಅದೇ ಆತ್ಮೀಯತೆ. ಆಮೇಲೆ ನಾನು ಸೆಟ್ಗೆ ಹೋದ್ರು ಕೂಡ ಪಾಪ ಅವರು ನಾನು ಸಾಯಂಕಾಲ 6 ಗಂಟೆವರೆಗೂ ಕೂರಿಸ್ಕೊಳ್ಳೋರು ನಾವು ಒಂದೇ ಸಿನಿಮಾ ಮಾಡಿರೋದು ಅವ್ರ ಜೊತೆ. ಅಂದರೆ ಅದೇನೋ ನಮ್ಮ ಕಡೆ ಒಂದು ಪ್ರೀತಿ. ನಾವು ಶೂಟಿಂಗ್ ಮಾಡುವಾಗ ಅವ್ರನ್ನ ಒಡನಾಟದಲ್ಲಿ ಹೇಳ್ತಾರೆ ಡೈರೆಕ್ಟ್, ನನಗೆ ತುಂಬ ರಿಸ್ಕೇ ಕೊಡೋದು ನೀಟಾಗಿ ಡೈರೆಕ್ಟ್ ಮಾಡಿದ್ದಾರೆ ಗುರುಗಳೇ, ನಾನು ಎಷ್ಟು ಗಂಟೆಗೆ ಬಿಡ್ತೀನಿ ಅಂದರೆ ಅಷ್ಟು ಗಂಟೆಗೆ ಬಿಟ್ಟು ಕಳಿಸ್ಬಿಡೋರು ನನ್ನ, ನೀವು ಡೈರೆಕ್ಟ್ರೆ ಕಂಫರ್ಟಬಲ್ ಡೈರೆಕ್ಟ್ರ್ ಅಂತಾರೆ. ಅಂದರೆ ನಿಮಗೆ ಈ ಸೀನು ಈ ಶಾರ್ಟ್ ಹಿಂಗಿದೆ ಅಂತ ಗೊತ್ತಾದಾಗ ಅವ್ರನ್ನ ಇಟ್ಕೊಂಡು ಏನು ಮಾಡೋದು ಪಾಪ. ಆಮೇಲೆ ಅವರು ಯಾವಾಗಲೂ ಕೇಳೋರು ನನಗೆ, ಎಷ್ಟು ಗಂಟೆಗೆ ಬರಬೇಕು ಡೈರೆಕ್ಟ್ರೇ ಸರ್, ನಾಳೆ ಎಷ್ಟು ನಾನು ಕೇಳೋರು, ನಾಳೆ ಒಂಚೂರು ಲೇಟಾಗಿ ಬರ್ಬೋದಾ ನಾನು ಅಂತ. ಎಷ್ಟು ಗಂಟೆಗೆ ಬರ್ತೀರಾ ಸರ್ ಅಂತ ಕೇಳಿದೆ. 10 ಗಂಟೆಗೆ ಬರ್ತೀನಿ ಗುರುಗಳೇ, 6 ಗಂಟೆವರೆಗೆ ಇರ್ತೀನಿ. ಸರಿ ಓಕೆ ಸರ್. ಕೆಲವು ಸಲ ನಾಳೆ ಬೇಗ ಬಂದುಬಿಡ್ತೀನಿ, ಬೇಗ ಬಿಟ್ಕೊಡ್ತೀರಾ, 4 ಗಂಟೆ ಬಿಡ್ತೀರಾ, 3 ಗಂಟೆಗೆ ಬಿಡ್ತೀನಿ ಹೋಗಿ ಸರ್ ನಾನು, ಈ ಥರ ಕಂಫರ್ಟಬಲ್. ಆಮೇಲೆ ಅವರು ನನ್ನ ಹತ್ರ ಮಾತಾಡೋಕ್ಕೂ ಸಂಕೋಚ ಅವ್ರಿಗೆ. ಅವ್ರು ಹೇಳ್ತಾರೆ, ನನ್ನ ಬಿಗಿನಿಂಗ್ ಪೀರಿಯಡಲ್ಲಿ, ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ನಿಮ್ಮ ಒಬ್ಬರ ಹತ್ರ ಬಂದಿಲ್ಲ ಡೈರೆಕ್ಟ್ರಿ, ಅಸೋಸಿಯೇಟ್ ಆಗಿದ್ದಾಗ ಇನ್ನು ಎಲ್ಲರ ಹತ್ರ ಹೋಗಿದ್ದೀನಿ ಅಂತಾರೆ ಅವರು. ನಾನು MD ಶ್ರೀಧರ್ ಹತ್ರ ಹೋಗಿಲ್ಲ ಅಂತೇನೋ ಒಂದು ಸಲ ಹೇಳಿದ್ರು. ಬಟ್ ಭಾಳ ಪ್ರೀತಿ ಮಾಡ್ಕೊಂಡು ನಿಜವಲ್ಲೂ ಒಂದೊಂದು ಸಲ ನೆನೆಸ್ಕೊಂಡ್ರೆ ಈಗಲೂ ಫೀಲ್ ಆಗುತ್ತೆ ನಮಗೆ. ಬಟ್ ಟೈಮ್ ನಮ್ಮ ಕೈಲಿಲ್ಲ, ನಮ್ಮ ಕೈಲಿಲ್ಲ. ಆಮೇಲೆ ಪ್ರತಿಯೊಬ್ಬರು ಏನಾದ್ರು ಒಳ್ಳೇದನ್ನು ಬಯಸ್ಬೇಕು ಸರ್ ಅಷ್ಟೇ ಸರ್. ಆಮೇಲೆ ಯಾರೂ ನಮ್ಗೇನು ಅನ್ಯಾಯ ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ಒಂದೊಂದು ಟೈಮ್ ಒಂದೊಂದುಗಳಿಗೆ ವಿಧಿ ಲಿಖಿತ ಅವೆಲ್ಲ. ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆ ಸಂದರ್ಶನ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕೊನೆಯದಾಗಿ ಕನ್ನಡ ಆಡಿಯನ್ಸ್ಗೆ, ಅಪ್ಪು ಅವರ ಡೈಹಾರ್ಡ್ ಫ್ಯಾನ್ಸ್ಗೆ, ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಮಾರ್ಚ್ 13ನೇ ತಾರೀಕು ಪುನೀತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮು ನನ್ನ ಮೊದಲನೇ ಸಿನಿಮಾ ಆಕಾಶ್ ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದಾರೆ. 21 ವರ್ಷಗಳ ನಂತರ, ಇದೇನು ಏಪ್ರಿಲ್ 28 ಬಂದರೆ 21 ವರ್ಷ ಕಂಪ್ಲೀಟ್ ಆಗುತ್ತೆ. 21 ವರ್ಷಗಳ ಬಳಿಕ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದ್ಧೂರಿಯಾಗ ಸಿನಿಮಾ, ಅದ್ಧೂರಿ ಯಶಸ್ಸನ್ನು ನೀವೆಲ್ಲ ನನಗೆ ಕೊಟ್ಟಿದ್ದೀರಾ. ಈಗಲೂ ಅದೇ ಯಶಸ್ಸನ್ನು ನೀವು ಕೊಡಬೇಕು ಅಂತ ಕೇಳ್ಕೊತೀನಿ. ನಿಮಗೆ ಆ ಸಿನಿಮಾ ನೋಡಿ ಖುಷಿ ಆದರೆ ನನಗೆ ಅಷ್ಟೇ ಸಾಕು. ಎಲ್ಲರೂ ಹೋಗಿ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮಹೇಶ್ ಅವರ ಮನದಾಳದ ಮಾತುಗಳನ್ನು. ಅಪ್ಪ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಅಪ್ಪ ಅವ್ರ ಜೊತೆಗಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ದೊಡ್ಡ ಮನೆ ಜೊತೆ ಅವ್ರಿಗೊಂದು ಒಳ್ಳೆ, ಆ ದೊಡ್ಡ ಮನೆಯ ಸದಸ್ಯರೇ ಆಗಿಬಿಟ್ಟಿದ್ರು ಅವರು. ಸಾಕಷ್ಟು ಸಿನಿಮಾಗಳಿಗೆ ಆ ಟ್ರೂಪಲ್ಲಿ ವರ್ಕ್ ಮಾಡಿದರು. ಹಾಗಾಗಿ ಆ ಥರದ ಸಕ್ಸಸ್ಫುಲ್ ಸಿನಿಮಾಗಳಲ್ಲಿ ಅವ್ರದ್ದು ತುಂಬ ಪಾತ್ರ ಇದೆ, ಪಾಲು ಇದೆ ಅಂತ ಹೇಳ್ಬೋದು. ಇನ್ನು ಅವರ ಚೊಚ್ಚಲ ಸಿನಿಮಾ ಆದರೂ ಕೂಡ ಆಕಾಶು ದೊಡ್ಡ ಮಟ್ಟಕ್ಕೆ ಹಿಟ್ ಆದಂಥ ಸಿನಿಮಾ. ಆ ವರ್ಷದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾ ಕೂಡ ಹೌದು.
ವಜ್ರೇಶ್ವರಿ ಕಮೆಂಟ್ಸಲ್ಲಿ ಇವತ್ತಿಗೂ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾಗಳ ಲಿಸ್ಟ್ ತೆಗೆದ್ರೆ ಆಕಾಶ್ ಕೂಡ ಒಂದು. ಸೊ ಹಾಗಾಗಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಕ್ಕಳಿಂದ ಮುದುಕರವರೆಗೂ ನಿಸ್ಸಂಕೋಚವಾಗಿ ಎಲ್ಲರೂ ಕೂತು ನೋಡುವಂಥ ಸಿನಿಮಾ. ಹಾಗಾಗಿ ಈ ಸಿನಿಮಾನ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.